ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅನಿಲ್ ಸಾವಿಗೆನ ಉಪಯೋಗಿಸ್ಕೊಂಡು ತುಂಬ ಟೇಸ್ಟಿಕರವಾದ ಉಪ್ಪಿಟ್ಟನ್ನ ಯಾವ ರೀತಿ ಸರಳವಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ತುಂಬ ಮಕ್ಕಳಂತೂ ಇಷ್ಟಪಟ್ಟೇ ಪಡ್ತಾರೆ ಈ ಉಪ್ಪಿಟ್ಟನ್ನ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಉಪ್ಪಿಟ್ಟು ಮಾಡೋದಕ್ಕೆ ಅರ್ಧ kg ನಾನು ಅನಿಲ್ ಸಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು 5ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಗೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಇದರ ಜೊತೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಉಪ್ಪಿಟ್ಟಾಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು. ಹಾಗೆ ಕರ್ಬೇವಿನ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿ ಹಾಕೋದ್ರಿಂದ ಮಕ್ಕಳೆಲ್ಲ ಎಸೆಯೋದಿಲ್ಲ. ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಒಂದೆರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಈಗ ಇಲ್ಲಿ ಹಾಕಿರೋ ಪದಾರ್ಥಗಳನ್ನೆಲ್ಲನ ಎಲ್ಲ ಒಂದಕ್ಕೊಂದು ಬೆರೆಯೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಜೊತೆಗೆ ಈರುಳ್ಳಿ ಎಲ್ಲನ ಅರ್ಧ ಬೇಯೋವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ. ಬೇಗ ಬೇಯುತ್ತೆ. ಚೆನ್ನಾಗಿ ಮಧ್ಯಮ ಉರಿ ಇಟ್ಕೊಂಡು ಬೇಯಿಸ್ಕೊಬೇಕು. ಹಾಗೆ ಇದ್ರ ಜೊತೆಗೆ ಒಂದು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಿಂಬೆಹಣ್ಣು ಹಾಕ್ತಾಯಿಲ್ಲ ನಾನು. ನಿಂಬೆಹಣ್ಣು ಹಾಕೋದಾದರೆ ನೀವು ಟೊಮೆಟೊ ಹಾಕ್ಕೊಬೇಡಿ. ನಾನು ನಿಂಬೆಹಣ್ಣು ಹಾಕ್ತಿಲ್ಲದ ಕಾರಣ ಈಗ ಟೊಮೆಟೊ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಬೇಗ ಬೇಯಬೇಕು ಅಂದರೆ ಒಂಚೂರು ರುಚಿಗೆ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ನೀರೆಲ್ಲ ಬಿಟ್ಕೊಂಡು ಈರುಳ್ಳಿ ಎಲ್ಲ ನೀರು ಬಿಟ್ಕೊಂಡು ಬೇಯುತ್ತೆ. ನೋಡಿ, ಈಗ ಒಂದು 2 ನಿಮಿಷ ಆಗಿದೆ. 2 ನಿಮಿಷದವರೆಗೂ ನಾನು ಬೇಯಿಸ್ಕೊಂಡಿದ್ದೀನಿ. ಈಗ ತರಕಾರಿಗಳನ್ನ ನಮಗೆ ಯಾವುದಿರುತ್ತೋ ಆ ತರಕಾರಿಗಳನ್ನ ಹಾಕೊಂಡ್ರೆ ಆಗುತ್ತೆ. ನಾನು ಕ್ಯಾರೆಟು, ಬೀನ್ಸು ಮತ್ತು ಒಂದು ಕ್ಯಾಪ್ಸಿಕಮ್ಮು ಹಾಗೆ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ತರಕಾರಿ ಹಾಕ್ಕೊಬೇಕು ಅಂತ ಏನಿಲ್ಲ. ಮಕ್ಕಳೆಲ್ಲ ನಾವು ಉಪ್ಪಿಟ್ಟು ಮತ್ತು ನಾವು ಈ ಥರ ಎಲ್ಲ ಫ್ರೈಡ್ ರೈಸು ಉಪ್ಪಿಟ್ಟೆಲ್ಲ ಮಾಡಿದ್ರೆ ತರಕಾರಿ ಎಲ್ಲ ಬಿಸಾಡೋದಿಲ್ಲ. ಸಣ್ಣ ಸಣ್ಣದಾಗಿ ಕಟ್ ಮಾಡಿರ್ತೀವಲ್ಲ, ಹಾಗಾಗಿ ನಾನು ಒಂದು ಸ್ವಲ್ಪ ತರಕಾರಿ ಜಾಸ್ತಿನೇ ಹಾಕ್ಕೊಂಡಿರ್ತೀನಿ. ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಬಿಸಿನೀರನ್ನ ಕಾಸಿ ಇಟ್ಕೊಂಡಿದ್ದೆ. ಈಗ ಒಂದು ಸ್ವಲ್ಪ 100 ಗ್ರಾಮು ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಬಾಯಿ ಮುಚ್ಚಿಬಿಟ್ಟು ನಾವು ಬೇಯಿಸ್ಕೊಬೇಕಾಗುತ್ತೆ. ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಳೋದ್ರಿಂದ ಒಂದು ಸ್ವಲ್ಪ ತರಕಾರಿ ಎಲ್ಲ ಅರ್ಧ ಬೇಯುತ್ತೆ. ಅಲ್ಲಿವರೆಗೂ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇದು 450 ಗ್ರಾಮು ಅನಿಲ್ ಸಾವಿಗೆ ಇದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನಿಲ್ ಸಾವಿಗೆ ಬೇಕು ತಗೊಂಡು ನೀವು ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲನೂ ಬಿಡಿಸ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಎಲ್ಲನೂ ಅಂಟ್ಕೊಂಡಿರುತ್ತೆ. ಅದನ್ನೆಲ್ಲ ಬಿಡಿಸ್ಕೊಬೇಕಾಗುತ್ತೆ. ನಾವು ಹಾಗೇ ಹಾಕ್ಬಿಟ್ರೆ ಏನಾಗುತ್ತೆ, ನಾವು ನೀರಿಗೆ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ, ಅದೆಲ್ಲನ ನಮಗೆ ಬೇಗ ಬೇಯೋದಿಲ್ಲ ಮತ್ತು ಗಂಟು ಥರ ಆಗುತ್ತೆ. ಹಾಗಾಗಿ ಇವಾಗಲೇ ಎಲ್ಲನ ನೀಟಾಗಿ ನೋಡಿ, ಎಲ್ಲ ಈ ಥರ ಗಂಟಿರುತ್ತೆ. ತುಂಬ ಜಾಸ್ತಿ ದಪ್ಪನ ಗಂಟಿರೋದಿಲ್ಲ, ಎಲ್ಲ ಒತ್ಕೊಂಡಿರುತ್ತೆ. ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಬೇಕು. ನೋಡಿ, ಈಗ ನಾನು ಬಿಡಿಸ್ಕೊತಾ ಇದ್ದೀನಲ್ಲ, ಮುರಿಬೇಡಿ. ಅದನ್ನು ಹಾಗೆ ಬಿಡಿಸ್ಬೇಕು ಅಷ್ಟೇ. ಇಲ್ಲಾಂದರೆ ಸಾವಿಗೆ ಎಲ್ಲ ಮುರಿದ್ರೆ ಒಂದು ಸ್ವಲ್ಪ ಎಲ್ಲನ ಚೆನ್ನಾಗಿ ಮುರ್ಕೊಂಬಿಡುತ್ತೆ ಬೇಗ, ತುಂಬ ತೆಳುವಾಗಿರೋದ್ರಿಂದ. ಹಾಗಾಗಿ ಮುರಿಬೇಡಿ, ಸುಮ್ಮನೆ ಬಿಡಿಸ್ಕೊಬೇಕು. ನೋಡಿ, ಒಂದು 5ರಿಂದ 6 ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ತರಕಾರಿ ಕಲರೂ ಸಹ ಚೇಂಜ್ ಆಗಿದೆ. ಒಂದು ಅರ್ಧ ಬೆಂದಿದೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ನಾವು ಆದಷ್ಟು ಹಸಿ ತರಕಾರಿಗಳೆಲ್ಲ ನಾವು ತಿನ್ನಬೇಕು ಅಂತ ಹೇಳ್ತಿರ್ತೀವಲ್ಲ, ಹಾಗಾಗಿ ಜಾಸ್ತಿ ಬೇಯಿಸೋದು ಬೇಡ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದು 100 ಗ್ರಾಮು ನೀರು ಹಾಕಿದ್ವಲ್ಲ, ಆ ನೀರು ಹೀರ್ಕೊಳ್ಳೋವರೆಗೂ ಬೆಂದಿದೆ. ಈಗ ಬಿಸಿನೀರನ್ನ ನಾನು ಕಾಸಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಬಾರ್ದು. ಸಾವಿಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ, ಜಾಸ್ತಿ ನೀರು ಹಾಕ್ಕೊಬಾರ್ದು. ಉಪ್ಪಿಟ್ಟು ಹಾಕ್ತೀವಲ್ಲ, ಅಷ್ಟು ನೀರು ಹಾಕ್ಕೊಬಾರ್ದು. ಇನ್ನೊಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರು, ಒಂದು 200 ಗ್ರಾಮ್ ನೀರನ್ನು ಎತ್ತಿಟ್ಟಿದ್ದೀನಿ. ಏನಾದರೂ ಒಂದು ಸ್ವಲ್ಪ ನೀರು ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಬಿಸಿನೀರನ್ನ ಎತ್ತಿಟ್ಟಿದ್ದೀನಿ. ಆದಷ್ಟು ಬಿಸಿನೀರು ಕಾಸಿ ಇಟ್ಕೊಳೋದು ಬೆಟರ್ ಅನಿಸುತ್ತೆ. ನೋಡಿ, ತರಕಾರಿ ಮುಳುಗೋವಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ತರಕಾರಿ ಹಾಕ್ಕೊತೀನಿ ಅಂತಂದರೆ ಇಷ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಬೇಕಾಗುತ್ತೆ. ಈಗ 450 ಗ್ರಾಮ್ ಇದಿರುತ್ತೆ ಅನಿಲ್ ಸಾವಿಗೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಒಂದು 1/4 ಗಂಟೆ ಒಳಗಡೆ ಎಲ್ಲ ನೀಟಾಗಿ ಮಾಡ್ಕೊಂಬಿಡ್ಬೋದು. ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ರೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನಾವು ಲಂಚ್ ಬಾಕ್ಸ್ಗೆಲ್ಲ ಹಾಕ್ಕೊಟ್ರೆ ಮಕ್ಕಳಂತೂ ತುಂಬ ಖಾಲಿ ಮಾಡ್ಕೊಂಬರ್ತಾರೆ. ಬಾಕ್ಸ್ ಅಂತೂ ಹಾಗೆ ತೊಗೊಂಬಂದಿರೋದಿಲ್ಲ. ನೋಡಿ, ಈಗ ನೀರೆಲ್ಲ ಕಾಣಿಸ್ತಾ ಇಲ್ಲ, ಆದ್ರೂ ಬರೀ ಸಾವಿಗೆನೇ ಕಾಣಿಸ್ತಾ ಇದೆ. ನಾವು ಮಿಕ್ಸ್ ಮಾಡೋದ್ರೊಳಗೆ ಒಂದು 5ರಿಂದ 6 ನಿಮಿಷ ಮಿಕ್ಸ್ ಮಾಡೋದ್ರೊಳಗೆ ಬೇಗನೆ ಬೇಯುತ್ತೆ ಸಾವಿಗೆನೂ. ನೋಡಿ, ಹೀಗೆ ಉದ್ದುದ್ರಾಗೂ ಇರುತ್ತೆ. ಅದಕ್ಕೆ ಹೇಳಿದ್ದು ನಾನು ಜಾಸ್ತಿ ನೀರು ಹಾಕ್ಕೊಬಾರ್ದು ಅಂತಂದ್ಬಿಟ್ಟು. ನೋಡಿ, ನಾನು ನೀರು ಎತ್ತಿಟ್ಕೊಂಡಿದ್ದೆ. ಅಷ್ಟು ನೀರಿನ ಅವಶ್ಯಕತೆ
ಇರಲಿಲ್ಲ. ನಾನು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡಿದ್ದೆ. ನಿಮಗೆ ಮೆಜರ್ಮೆಂಟ್ ಗೊತ್ತಿಲ್ಲ ಅಂತಂದರೆ ಒಂದು ಸ್ವಲ್ಪ ಕಾಸು ಇಟ್ಕೊಂಡಿರಿ. ಇನ್ನು ಶಾವಿಗೆ ಬೆಂದಿಲ್ಲ ಅನ್ನೋ ಪಕ್ಷದಲ್ಲಿ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿನೀರು ಇರ್ತದಲ್ಲ ಅದು ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಬೇಕು ಅಂದರೆ ಮಾತ್ರ ಕಾಯಿ ಹಾಕ್ಕೊಳ್ಳಿ. ಕಾಯಿ ಹಾಕಲಿಲ್ಲ ಅಂದ್ರೂ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಕಾಯಿ ಹಾಕಿಲ್ಲ, ಹಾಗೆಯೇ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಉದ್ರಾಗಿ ಕಾಣಿಸ್ತಾ ಇದೆ. ಇದು ಒಂದು 2-3 ನಿಮಿಷ ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಾಯಿ ಮುಚ್ಚಿ ಮಡಗಿದ್ರೆ ನೀಟಾಗಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಈಗ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಕರವಾದ ಟೇಸ್ಟಿಯಾದ ಅನಿಲ್ ಶಾವಿಗೆ ರೆಡಿಯಾಗುತ್ತೆ. ಮಾಡೋದಕ್ಕೆ ಬರೋದಿಲ್ಲ ಅಂತ ಎಷ್ಟೋ ಜನ ನಮ್ಮ ಅಂಗಡಿಗೆಲ್ಲ ಬರ್ತಾರಲ್ಲ, ಮಾಡೋದಕ್ಕೆ ಆಗೋದಿಲ್ಲ, ತುಂಬ ಮೆತ್ತಗಾಗುತ್ತೆ ಅಂತಂತಾರೆ. ನೋಡಿ ಇಷ್ಟು ಈಸಿಯಾಗಿ ಮಾಡಿ ತೋರಿಸಿದ್ದೀನಿ. ಇದು ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಹಾಗೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ ಹೇಗೆ ಬಂದಿದೆ ಈ ವಿಡಿಯೋ ಅಂತ ಅಂದ್ಬಿಟ್ಟು. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.